ನೆಕ್ಸ್ಟ್ ಬರೋಣ ನಂಬರ್ 2 ದಿನಚರ್ಯ ಹೈಡ್ರೇಷನ್. ಎದ್ದ ನಂತರ ಬ್ರಷ್ ಅಪ್ ಮಾಡಿದ್ದೀರಾ, ಹಲ್ಲುಜ್ಜಿದ್ದೀರಾ, ಎಲ್ಲ ಆಯಿತು. ಆದ ತಕ್ಷಣವೇ ನಾವು ಸಜೆಸ್ಟ್ ಮಾಡೋದು, ಯೋಗ ಸಜೆಸ್ಟ್ ಮಾಡೋದು, ಒಂದು 1/4 ಲೀಟ್ರಿಂದ ಅರ್ಧ ಲೀಟರ್ವರೆಗೂ, ಭಾಳ ಜನಕ್ಕೆ ಅರ್ಧ ಲೀಟ್ರ್ ಆಗಲ್ಲ, 300 ml 350 ml ಬಿಸಿ ಬಿಸಿಯಾದ ಏನೋ ಟೀ ಕಾಫಿ ಕುಡಿತೀವಲ್ಲ ಆ ಥರ ಸ್ವಲ್ಪ ಲ್ಯೂಕ್ ವಾರ್ಮ್, ತುಂಬ ಅಷ್ಟು ಬಿಸಿ ಆಗಿದೆ, ಸ್ವಲ್ಪ ಕಡಿಮೆ ಬೆಚ್ಚನೆಯ ನೀರನ್ನು ಕುಡಿಬೇಕು, ನಾಟ್ ಕೋಲ್ಡ್ ವಾಟರ್. ಬಿಸಿಯಾದ ನೀರನ್ನು ಕುಡಿದಾಗ ಇದೇನು ನಮ್ಮದು ಮೆಟಬಾಲಿಕ್ ಸಿಸ್ಟಮ್ ಕಂಪ್ಲೀಟ್ ಒಂದ್ಸರಿ ಪ್ಯೂರಿಫಿಕೇಷನ್ಗೊಳಗಾಗತ್ತೆ. ಪ್ಯೂರಿಫಿಕೇಷನ್ಗೆ ಒಳಗಾಯಿತು ಅಂದರೆ ಗಟ್ಸ್ ರಿಸೆಟ್ ಅಂತ ಕರಿತೀವಿ. ಗಟ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ. ಗಟ್ಸ್ ಸ್ಟ್ರಾಂಗ್ ಆಯಿತು ಅಂತಂದರೆ ನೀವು ಟೋಟಲಿ ಸ್ಟ್ರಾಂಗ್ ಆಗ್ತಾ ಬರ್ತೀರಾ. ನನ್ನ ಸ್ಟೋರಿ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ. ತುಂಬ ಟ್ಯಾಬ್ಲೆಟ್ ತಿಂತಾಯಿದ್ದೆ, ತುಂಬ ವೀಕ್ ಇರ್ತಾಯಿದ್ದೆ. ನಾನು ಯೂನಿವರ್ಸಿಟಿ ಲೆವೆಲ್ ಯೋಗ ಚಾಂಪಿಯನ್, ಯೂನಿವರ್ಸಿಟಿಗಳಲ್ಲಿ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಂಥವ್ನು. ನಾನು ಅಷ್ಟು ಬಾಡಿ ಬೆಂಡ್ ಮಾಡೋಕ್ಕೆ ಬರ್ತಾಯಿತ್ತು. ಬಟ್ ನನ್ನ ಬ್ಯಾಗಲ್ಲಿ ಇಷ್ಟಿಷ್ಟು ಟ್ಯಾಬ್ಲೆಟ್ಗಳಿರ್ತಾಯಿತ್ತು. ನಾನು ಸರಿ ಇರಲಿಲ್ಲ, ಫಿಸಿಕಲಿ ಹೆಲ್ದಿಯಾಗಿರಲಿಲ್ಲ. ವೆನ್ ಐ ಸ್ಟಾರ್ಟ್ ಹೈಡ್ರೇಷನ್, ಬೆಳಗ್ಗೆ ಒಂದು 300-400 ml ಅಷ್ಟು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಬಿಸಿಯಾದ ನೀರನ್ನು, ಕಂಪ್ಲೀಟ್ಲಿ ಹೆಲ್ದಿಯಾಗಿದ್ದೀನಿ, ಕಂಪ್ಲೀಟ್ಲಿ ಸ್ಟ್ರೆಂಥನ್ ಆಗಿದ್ದೀನಿ, ಹೊಸ ಒಂದು ಸ್ಪಿರಿಟ್ ಚೈತನ್ಯ ಬರುತ್ತೆ. ಹಾಗಾಗಿ ಎಲ್ಲ ಯುವಕ ಯುವತಿಯರು, ಡೋಂಟ್ ಟೆಲ್ಲಿಂಗ್ ದ ಸ್ಟೋರಿ, ನಾನು ಪಿ ಜಿಯಲ್ಲಿದ್ದೀನಿ, ನಾನು ಅಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ, ಕತೆ ಹೇಳಬೇಡ್ರಿ. ಅದಕ್ಕೆ ಬೇಕಾದ ಏನು ನೀರನ್ನು ಕಾಯಿಸುವಂಥ ಮಗ್ಗುಗಳು, ಜಗ್ಗುಗಳೆಲ್ಲ ಬಂದಿದೆ. ಏನೊಂದು 500 ರೂಪಾಯಿ ಕೊಟ್ಟರೆ ವಾಟರ್ ಬಾಯ್ಲರ್ಗಳು ಸಿಗ್ತಾವೆ ನಿಮಗೆ. ಸ್ವಿಚ್ ಆನ್ ಮಾಡ್ತೀರಾ, ನೀರು ಕಾಯುತ್ತೆ, ಕುಡೀರಿ. ಒಂದು 300 ml. ಇದನ್ನು ನೀವು ಒಂದು ದಿನಕ್ಕೆಲ್ಲ ಟ್ರೈ ಮಾಡಬೇಡ್ರಿ. ನಿಮಗೇನೋ ಮುಖದಲ್ಲಿ ಪಿಂಪಲ್ ಇದೆ, ಅದಿದೆ, ಇದಿದೆ, ಏನೋ ಇದೆ ಇಟ್ಕೊಳ್ರಿ. ನಿಮಗೆ ಗೊತ್ತು ನಿಮಗೇನೋ ಸಮಥಿಂಗ್ ಫಾಲ್ಟ್ ಇದೆ ಅನಿಸುತ್ತೆ ಎಲ್ಲರಿಗೂ. 21 ದಿನದಿಂದ 1 ತಿಂಗಳವರೆಗೂ ಬೆಳಗ್ಗೆ ಎದ್ದು ನೀರು ಕುಡೀರಿ. ಆ ನಂತರ ನಿಮ್ಮ ಸ್ಕಿನ್ ಟೋನೇ ಚೇಂಜ್ ಆಗ್ತಾ ಬರುತ್ತೆ, ನಿಮ್ಮಲ್ಲಿ ಒಂದು ಹೊಸ ಸ್ಪಿರಿಟ್ ಬರ್ತಾ ಬರುತ್ತೆ. ಬಿಕಾಸ್ ಗಟ್ ರೀಸೆಟ್ ಆಗ್ತಾ ಬರುತ್ತೆ, ಗಟ್ ಫ್ರೆಶ್ ಆಗ್ತಾ ಇರುತ್ತೆ. ಫ್ರೆಶ್ ಆದ ಗಟ್ಟಿಗೆ ನೀವು ಬ್ರೇಕ್ಫಾಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನಷ್ಟು ಸ್ಫೂರ್ತಿಯುತವಾದ ಜೀವನ ನಿಮ್ದು ಆರಂಭ ಆಗುತ್ತೆ. ಹಾಗಾಗಿ ದಿನಚರ್ಯ ನಂಬರ್ 2 ಹೈಡ್ರೇಷನ್. ನೆಕ್ಸ್ಟ್ ಬರೋಣ ದಿನಚರ್ಯ ನಂಬರ್ 3 ಎಕ್ಸಸೈಸ್. ವರ್ಕೌಟ್ ಮಾಡಲೇಬೇಕು. ಡೋಂಟ್ ಟೆಲ್ ಮಿ ದ ಸ್ಟೋರಿ. ನೀವು ಕಥೆನೇ ಹೇಳೋಂಗಿಲ್ಲ ಯುವಕ ಯುವತಿಯರು. ನನಗೇನಾಗಿದೆ, ನಾನು ಯಾಕೆ ಎಕ್ಸಸೈಸ್ ಮಾಡಬೇಕು? ಇಂಡಿಯಾದ ದೌರ್ಭಾಗ್ಯನೇ ಇದು. 140 ಕೋಟಿ ಜನ ಇದ್ದೀವಿ, ಯಾರೂ ವರ್ಕೌಟ್ ಮಾಡೋಕ್ಕೆ ರೆಡಿ ಇಲ್ಲ. ಮಕ್ಕಳಿಗಂತೂ ಕಲ್ಸಕ್ಕೆ ರೆಡಿ ಇಲ್ಲ. ಒಲಿಂಪಿಕ್ಸಲ್ಲಿ ನೋಡಿದ್ರೆ ಪದಕ 4, 5, 6 ಸಿಂಗಲ್ ಡಿಜಿಟ್ ಮೆಡಲ್ ತರ್ತೀವಿ. ನಮ್ಮ ಪಕ್ಕದಲ್ಲೇ ಚೀನಾ, ಅದು 140 crore, ಅವ್ರು ಡಬಲ್ ಡಿಜಿಟಿಂದ ತ್ರಿಬಲ್ ಡಿಜಿಟ್ವರೆಗೂ ಹೋಗ್ತಾರೆ. ಅಮೇರಿಕ 30 ಕೋಟಿ ತ್ರಿಬಲ್ ಡಿಜಿಟ್ ಹೋಗ್ತಾರೆ. ನಾವು ಮಕ್ಕಳಿಗೆ ಡ್ಯಾನ್ಸ್ ಮಾಡೋದು ಕಲಿಸ್ತಾ ಇದ್ದೀವಿ, ಅವ್ರು ಜಿಮ್ನಾಸ್ಟಿಕ್ ಕಲಿಸ್ತಾ ಇದ್ದಾರೆ. ದಿಸ್ ಈಸ್ ಅ ಡಿಫ್ರೆನ್ಸ್. ಅಂದರೆ ನಾವು ಫಿಸಿಕಲಿ ಬೆವರೋದಕ್ಕೆ ರೆಡಿ ಇಲ್ಲ. ನಾವು ರೈತರ ಮಕ್ಕಳು, ಕೆಲಸ ಮಾಡ್ತೀವಿ, ಹಾಗೆ ಹೀಗೆ ಏನು ಹೇಳಬೇಡಿ. ನಾನು ರೈತರ ಮಗನೇ. ಬೆಳಗ್ಗೆ ನಾನು ಕೂಡ 20-30 ಹಸುಗಳಿದ್ವು, ಅವುಗಳ ಸೆಗಣಿ ತೆಗಿತಾ ಇದ್ವಿ, ಹಾಲು ಕರೀತಾ ಇದ್ವಿ, ಎಲ್ಲ ಮಾಡಿದವರೇ ನಾವು. ಆದರೆ ವರ್ಕೌಟ್ ಇದೆಯಲ್ಲ, ದಟ್ ಈಸ್ ಒಂದು ಎಕ್ಸಸೈಸ್ ಅನ್ನೋದು ನಿಮ್ಮ ಕಂಪ್ಲೀಟ್ ಟಾಪ್ ಟು ಬಾಟಮ್ ಒಂದು ಶಿಸ್ತನ್ನು ಕೊಡೋದು. ಒಂದು ಶಿಸ್ತನ್ನು ಕೊಡೋದ್ರಿಂದ ಒಂದು ರಿದಮ್ ಬರುತ್ತೆ ಬಾಡಿಗೆ. ಆ ರಿದಮ್ ಬರುತ್ತಲ್ಲ, ಇದಕ್ಕೇನು ಭಾಳ ಟೈಮ್ ದಿನಗಟ್ಟಲೆ ಸ್ಪೆಂಡ್ ಮಾಡಿರಿ ಅಂತ ಹೇಳಲ್ಲ. 24 ಮಿನಿಟ್ಸ್ ನೀವನ್ನ ಈ ವರ್ಕೌಟ್ಗೆ, ಎಕ್ಸಸೈಸ್ಗಳಿಗೆ ಕೊಟ್ರಿ ಅಂದರೆ ನಿಮ್ಮ ನೆಕ್ಸ್ಟ್ 24 ಗಂಟೆ ಇದೆಯಲ್ಲ, ದಟ್ಸ್ ಮೋಸ್ಟ್ ಫ್ರೂಟ್ಫುಲ್ ಆಗಿರುತ್ತೆ. ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅಂದರೂ ಸ್ಟಾರ್ಟ್ ವರ್ಕೌಟ್. ರೀಡಿಂಗ್ ಚೆನ್ನಾಗಿ ಮಾಡೋಕ್ಕಾಗ್ತಾ ಇಲ್ಲ, ಸ್ಟಾರ್ಟ್ ವರ್ಕೌಟ್. ನನಗೆ ಊಟ ಸರಿಯಾಗಿ ತಿಂತಾ ಇಲ್ಲ, ಸ್ಟಾರ್ಟ್ ವರ್ಕೌಟ್. ಎಲ್ಲದಕ್ಕೂ ಒಂದೇ ಪರಿಹಾರ, ವರ್ಕೌಟ್. ಹಸಿವಾಗ್ತಾ ಇಲ್ಲ ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ, ವರ್ಕೌಟ್ ಸ್ಟಾರ್ಟ್ ಮಾಡು. ಓದೋಕ್ಕಾಗ್ತಾ ಇಲ್ಲ, ವರ್ಕೌಟ್ ಸ್ಟಾರ್ಟ್ ಮಾಡು. ಫೋಕಸ್ ಇಲ್ಲ, ಫೋಕಸ್ ಬರುತ್ತೆ. ಎಲ್ಲ ಬರೋದಕ್ಕೆ ವ್ಯಾಯಾಮನೇ ಮದ್ದು. ಸೌಂಡ್ ಮೈಂಡ್ ಇದೆಯಲ್ಲ, ಸ್ಟ್ರಾಂಗ್ ಮೈಂಡ್ ರೆಸೈಡ್ಸ್ ಇನ್ ಎ ಸೌಂಡ್ ಬಾಡಿ. ಸ್ಟ್ರಾಂಗ್ ಬಾಡಿ ಇದ್ದಲ್ಲಷ್ಟೇ ಬರೋದು. ನೀವು ನೋಡಿರ್ಬೋದು 95, 96, 97% ತೊಗೊಂಡಿರ್ತಾರೆ PUCನಲ್ಲಿ. ಅಲ್ಲಿ ಯಾವುದೋ ನೀಟ್ ಸೀಟ್ ಸಿಗಲ್ಲ ಅಂದ್ಕೂಳೆ ಸುಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಹುಡುಗರು. ಯಾಕೆ ಅಂತಂದರೆ ಸೌಂಡ್ ಮೈಂಡ್ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಸೌಂಡ್ ಮೈಂಡ್ ಅಲ್ಲ, ಅದು ಜಸ್ಟ್ ಮೆರಿಟ್ ಮೈಂಡ್ ಅಷ್ಟೇ. ಮೆರಿಟ್ ಬಂದಿದೆ. ಸೌಂಡ್ ಮೈಂಡ್ ಅಂದರೆ ಬಲಿಷ್ಠವಾದ ಮೈಂಡ್ ಬೇಕು, ಮನಸ್ಥಿತಿ ಬೇಕು. ಇದು ಯಾವ್ದು ನೀಟೋ ಇದು ಕಿತ್ಕೊಂಡು ಹೋದ್ರೋಗ್ಲಿ ಅನ್ನುವಂಥ ಮನಸ್ಥಿತಿ, ಬಲಿಷ್ಠ ಮನಸ್ಥಿತಿ ಬರಬೇಕಂದ್ರೆ ಸೌಂಡ್ ಬಾಡಿಯಲ್ಲಿ ಮಾತ್ರ ಸಾಧ್ಯ. ನೀವು ಬಾಡಿನ ಒಂದ್ಸರಿ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದರೆ ರೀಡಿಂಗ್ ಅವರ್ಸ್ ಜಾಸ್ತಿ ಆಗುತ್ತೆ, ಸ್ಲೀಪಿಂಗ್ ಟೈಮ್ ಕಡಿಮೆ ಆಗುತ್ತೆ, ಡೈಜೆಸ್ಟಿವ್ ಸೂಪರ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರ್ತೀರ. ನೀವು ಕ್ಲಾಸ್ ರೂಮಲ್ಲೆಲ್ಲ ಅಂತಿರ್ತೀರಲ್ಲ, ಅವೆಲ್ಲ ಹೋಗ್ಬಿಡುತ್ತೆ. ಇಡೀ ದಿನ ಚೈತನ್ಯ ಭರಿತರಾಗಿರ್ತೀರ. ಜಸ್ಟ್ ಸ್ಪ್ಯಾಂಡ್ 24 ಮಿನಿಟ್ಸ್. ಬೇಕಿದ್ರೆ ಈ ಬೂಟ್ ಕ್ಯಾಂಪ್ ಮುಗಿಯೋದ್ರಲ್ಲಿ ಕೊನೆ ದಿನದೊಳಗಾಗಿ ನಾನು 24 ನಿಮಿಷ ವರ್ಕೌಟ್, ನಾನೇನು ತುಂಬ ವರ್ಕ್ ಮಾಡಲ್ಲ. ಮೊದಲೆಲ್ಲ
2 ಅವರ್ ನಾನು ಸ್ಪೆಂಡ್ ಮಾಡ್ತಾಯಿದ್ದೆ ಯೂನಿವರ್ಸಿಟಿ ಲೆವೆಲ್ ಯೋಗ ಕಾಂಪಿಟೇಷನಲ್ಲೆಲ್ಲ ಭಾಗವಹಿಸ್ಬೇಕಾದ್ರೆ. ಈಗ ನಾನು ಒಂದು 25 to 30 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ನಾನು ಏನು ಮಾಡ್ತೀನಿ ಅದು ಬೇಕಾದ್ರೆ ತೋರಿಸ್ತೀನಿ, ಫಾಲೋ ಅಪ್ ಮಾಡಿ, ಬಿಕಾಸ್ ಸ್ಟ್ರಾಂಗ್ ಇರಲೇಬೇಕು. ನಾನು ಬೇಕಾದ್ರೆ 16ರಿಂದ 18 ಗಂಟೆ ಕೆಲಸ ಮಾಡ್ತೀನಿ, ನೆವರ್ ಟೈರ್ಡ್. ಬೆಳಿಗ್ಗೆ 6 ಗಂಟೆಗೆ ನನ್ನ ಫೇಸ್ ಹೇಗೆ ಸ್ಮೈಲಿಶ್ ಆಗಿರುತ್ತೋ, ನೈಟ್ 9 o'clock ಬಂದರೂ ಅದೇ ಚೈತನ್ಯದಿಂದ ಇರ್ತೀವಿ, ಬಿಕಾಸ್ ಆಫ್ ಎಕ್ಸಸೈಸ್. ಸೊ ಯುವಕ್ಸು ಈ ಎಕ್ಸಸೈಸ್ ಮಾಡೋದು ಅಭ್ಯಾಸ ಮಾಡ್ಕೊಳ್ರಿ. ಇದಕ್ಕೇನು ತುಂಬ ಜಾಗ ಬೇಕಾಗಿಲ್ಲ, 6-3 ಜಾಗ ಇದ್ದರೆ ಸಾಕು. 6-3 ಜಾಗ ಅಲ್ಲೆಲ್ಲೋ ಒಂದು ಕಡೆ ಬಗ್ತಾ ಇರ್ತೀವಲ್ಲ, ಅದಷ್ಟೇ ಅಲ್ಲ, ಎಕ್ಸಸೈಸ್ ಮಾಡೋಕ್ಕೂ ಅಷ್ಟೇ ಜಾಗ ಸಾಕು. ಟ್ರೈ ಮಾಡಿ, ಸ್ಟ್ರಾಂಗ್ ಆಗ್ತೀರಾ.